ನಮಸ್ಕಾರ, ನಾನು ಡಾಕ್ಟರ್ ಶಿಲ್ಪಾ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸೀರೀಸ್ನಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ 35 ವಯಸ್ಸಿನ ನಂತರ ಆಗುವ ಪ್ರೆಗ್ನೆನ್ಸಿನ ಏಕೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂತ. ಸೊ ಈ ವಯಸ್ಸು ಅನ್ನೋದು ಇಟ್ ಇಸ್ ಇರ್ರಿವರ್ಸಿಬಲ್, ಅಂದ್ರೆ ಅದನ್ನ ವಾಪಸ್ ತಗೊಳ್ಲಿಕ್ಕೆ ಆಗಲ್ಲ. ಸೊ ಏಜ್ ಆಗ್ತಾ ಆಗ್ತಾ ಕೆಲವೊಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ಬೋದು, ಅಥವಾ ಕೆಲವೊಂದು ಪ್ರಾಬ್ಲಮ್ಸ್ ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ ಟೈಮ್ ಕೂಡ ಕಾಣಿಸ್ಕೊಳ್ಬೋದು. ಸೊ ಈ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿರುತ್ತೆ ಮತ್ತೆ ಇದು ಪ್ರೆಗ್ನೆನ್ಸಿನ ಯಾವ ರೀತಿಯಾಗಿ ಹೈ ರಿಸ್ಕ್ ಆಗಿ ಕ್ಯಾಟಗರೈಸ್ ಮಾಡುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಇವತ್ತು. ಸೊ ಮೊದಲನೇದಾಗಿ ಈ ಏಜ್ ಆಗ್ತಾ ಆಗ್ತಾ ಈ ಹೆಣ್ಮಕ್ಳನಲ್ಲಿ ಅಂಡಾಶಯದಿಂದ ಉತ್ಪತ್ತಿ ಆಗುವಂತ ಅಂಡಾಣುಗಳು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂತ ಟೈಮ್ನಲ್ಲಿ ಅವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಅವರಿಗೆ ಓವುಲೇಷನ್ ಇಂಡಕ್ಷನ್ ಅಥವಾ IUI ಅಥವಾ IVF ಟ್ರೀಟ್ಮೆಂಟ್ ಕೂಡ ಬೇಕಾಗ್ಬೋದು. ಮತ್ತೆ ಈ ಟ್ರೀಟ್ಮೆಂಟ್ ಬೇಕಾದಾಗ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಜವಳಿ ಮಕ್ಕಳಾಗೋದು, ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಎರಡನೇದಾಗಿ ಏಜ್ ಆಗ್ತಾ ಆಗ್ತಾ ಅವರಿಗೆ ಮೆಟಬಾಲಿಸಮ್ ಕಡಿಮೆ ಆಗಿ ಸ್ವಲ್ಪ ವೆಯ್ಟ್ ಇಶ್ಯೂಸ್ ಕೂಡ ಅವರಿಗೆ ಸ್ಟಾರ್ಟ್ ಆಗ್ಬೋದು. ಸೊ ಅವರಿಗೆ ಒಬಿಸಿಟಿ ಪ್ರಾಬ್ಲಮ್ಸ್ ಇಂದ ಬೇರೆ ತರದ್ದು ಈ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸು ಮತ್ತೆ ಈ ಡಯಾಬಿಟಿಸ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಲಿ, ಅಥವಾ ಇನ್ನು ಬೇರೆ ಹಾರ್ಮೋನಲ್ ಇಶ್ಯೂಸ್ ಕೂಡ ಅವರಿಗೆ ಕಾಣಿಸ್ಕೊಳ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳಿಂದ ಪ್ರೆಗ್ನೆನ್ಸಿ ಆಗೋದೇ ಮೊದಲು ಕಷ್ಟ ಆದ್ರೆ ಪ್ರೆಗ್ನೆನ್ಸಿ ಆದ್ಮೇಲೆ ಕೂಡ ಈ ಪ್ರಾಬ್ಲಮ್ಸ್ ಹಾಗೆ ಕಂಟಿನ್ಯೂ ಕೂಡ ಆಗುತ್ತೆ. ಮತ್ತೆ ಈ ಪ್ರಾಬ್ಲಮ್ಸ್ ಮೇಲೆ ಬೇರೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಈ ಮೊಟ್ಟೆ ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ಅವ್ರಿಗೆ ಮಿಸ್ಕ್ಯಾರೇಜಸ್ ಚಾನ್ಸಸ್ ಜಾಸ್ತಿ ಆಗ್ಬೋದು. ಮಗುನಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 35 ವಯಸ್ಸು ಆದ್ಮೇಲೆ ಈ ಮೊಟ್ಟೆಯ ಸತ್ವ ಏನಿರುತ್ತೆ ಅಥವಾ ಅದರದ್ದು ಕ್ವಾಲಿಟಿ ಏನಿರುತ್ತೆ ಅದು ಕಡಿಮೆ ಆದಾಗ, ಅದರದ್ದು DNA ಡ್ಯಾಮೇಜ್ ಆದಾಗ, ಸೊ ಈ ಡೌನ್ ಸಿಂಡ್ರೋಮು ಮತ್ತೆ ಬೇರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಕೂಡ ನಾವು ಹೆಚ್ಚಾಗಿ ನೋಡ್ತೀವಿ ಇಂಥ ಕೇಸಸ್ನಲ್ಲಿ. ಸೊ ಹಾಗೇನೆ ಈ ಟ್ವಿನ್ ಪ್ರೆಗ್ನೆನ್ಸೀಸ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಇದರಲ್ಲಿ ಈ ಏಜ್ ಆಗಿ 35 ಇಯರ್ಸ್ ಮೇಲಿನವ್ರಿಗೆ ಅದನ್ನ ತಡ್ಕೊಳಂತ ಶಕ್ತಿ ಕೂಡ ಅವ್ರಲ್ಲಿ ಕಡಿಮೆ ಇರುತ್ತೆ. ಸೊ ಇದರಿಂದ ಪದೇ ಪದೇ ಬ್ಲೀಡಿಂಗ್ ಆಗೋದು, ಮತ್ತೆ ಅವ್ರದ್ದು ಸರ್ವಿಕ್ಸ್ ಅಂದ್ರೆ ಗರ್ಭಚೀಲದ ಬಾಯಿ ಏನಿರುತ್ತೆ ಅದು ಕಡಿಮೆ ಆಗೋದು, ಅಥವಾ ಪ್ರಿಮೆಚೂರ್ ಡೆಲಿವರಿ ಆಗೋದು, ಅಥವಾ ಪ್ರಿಮೆಚೂರ್ಲಿ ಮಗು ಸುತ್ತ ಇರೋ ನೀರು ಲೀಕ್ ಆಗೋದು, ಅಥವಾ ಇನ್ಫೆಕ್ಷನ್ ಆಗೋದು, ಈ ತರ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತೆ. ಈ ಮಗು ಇದಕ್ಕೆ ವಿಷಯಕ್ಕೆ ಬಂದ ಹಾಗೆ, ಸೊ ಮಗುನಲ್ಲಿ ಈ ಪ್ರಿಮೆಚೂರ್ ಡೆಲಿವರಿ ಆದಾಗ ಮಗು ವೆಯ್ಟ್ ಕಡಿಮೆ ಇರ್ಬೋದು, ಅಥವಾ ಮಗು ಮೆಚುರಿಟಿ ಕಡಿಮೆ ಇರ್ಬೋದು. ಅದರಿಂದಾಗಿ NICU ರಿಕ್ವೈರ್ಮೆಂಟ್ ಕೂಡ ಮಗುಗೆ ಬರ್ಬೋದು. ಮತ್ತೆ ಈ ಜಾಂಡೀಸ್ ಕೂಡ ಮಗುನಲ್ಲಿ ಸ್ವಲ್ಪ ಹೆಚ್ಚಾಗ್ಬೋದು ಡೆಲಿವರಿ ಆದ್ಮೇಲೆ. ಸೊ ಇದ್ರ ಜೊತೆನಲ್ಲಿ ಪ್ಲಾಸೆಂಟಲ್ ಇಂಪ್ಲಾಂಟೇಶನ್ ಏನಿರುತ್ತೆ ಅದು ಗರ್ಭಚೀಲದ ಕೆಳಗಿನ ಭಾಗದಲ್ಲಿ ಕೂಡ ಆಗ್ಬೋದು. ಮತ್ತೆ ಈ ನಾರ್ಮಲ್ ಡೆಲಿವರಿ ಆಗುವಂತ ಚಾನ್ಸಸ್ ಕೂಡ ಈ ಇಂಥ ಕೇಸ್ಗಳಲ್ಲಿ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಡೈರೆಕ್ಟ್ ಸಿಸೇರಿಯನ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದಾಗ, ಸೊ ಕೆಲವೊಮ್ಮೆ ಈ ಬ್ಲೀಡಿಂಗ್ ಡೆಲಿವರಿ ಆದ್ಮೇಲೆ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಅದಕ್ಕೆ ಸೂಕ್ತವಾಗಿ ನಾವು ಎಮರ್ಜೆನ್ಸಿಯಾಗಿ ಕೆಲವೊಂದು ಪ್ರೊಸೀಜರ್ಸ್ನ ಅಥವಾ ಕೆಲವೊಂದು ಎಕ್ಸ್ಟ್ರಾ ಮೆಡಿಕೇಶನ್ಸ್ನ ಕೂಡ ನಾವು ಕೊಡಬೇಕಾಗತ್ತೆ. ಸೊ ಇಂಥ ಟೈಮ್ನಲ್ಲಿ ಅಂದ್ರೆ ಈ 35 ವರ್ಷಗಳ ಮೇಲಿನವರು ಪ್ರೆಗ್ನೆನ್ಸಿ ಆದಾಗ ಮೊದಲನೇದಾಗಿ ನಾವು ಆದಷ್ಟು ನಿಮ್ಮ ಪ್ರೆಗ್ನೆನ್ಸಿಯನ್ನು 33 ಇಯರ್ಸ್ 33 ವಯಸ್ಸಿಗಿಂತ ಮುಂಚೆನೆ ನೀವು ಮುಗಿಸ್ಕೊಳ್ಳಿ ಅಂತ ನಾವು ತುಂಬಾ ಸತಿ ನಾವು ಪೇಷಂಟ್ಸ್ಗೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಕೆರಿಯರ್ ಅವ್ರದ್ದು ತಮ್ಮ ಕೆಲಸಗಳ ಒತ್ತಡಗಳಿರ್ಬೋದು, ಅಥವಾ ಅವ್ರದ್ದು ಎಜುಕೇಶನ್, ಅವ್ರದ್ದು ವಿದ್ಯಾಭ್ಯಾಸದಲ್ಲಿ ಅವರ ಆಸಕ್ತಿ ಹೆಚ್ಚಿರ್ಬೋದು. ಅಂಥ ಟೈಮ್ನಲ್ಲಿ ಅವರು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಿದಾಗ ಇದೆಲ್ಲ ಕಾಂಪ್ಲಿಕೇಶನ್ಸು ಅವರು ನೋಡ್ತಾರೆ. ಸೊ ಮೊದಲನೇದಾಗಿ ಬೇಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೊಳೋದು. ಎರಡನೇದು ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆನೆ ಅವರಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಸರಿಪಡಿಸ್ಕೊಳೋದು. ಮೂರನೇದು ಅವರು ಪ್ರೆಗ್ನೆನ್ಸಿ ಆದಮೇಲೆ ಸೂಕ್ತವಾದ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಅವ್ರು ಹೇಳೋಂಥ ಅಡ್ವೈಸ್ಗಳನ್ನು ಫಾಲೋ ಮಾಡೋದು. ಮತ್ತು ಒಳ್ಳೆಯ ಈ ಮೆಡಿಕೇಶನ್ಸ್ ಆಗಲಿ ಅಥವಾ ಅವ್ರಿಗೆ ಕೊಡೋಂಥ ಪೌಡರು ಇಲ್ಲ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಸಿರಪ್ಸ್ ಆಗಿರ್ಬೋದು, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕಾಗತ್ತೆ. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಲೈಫ್ ಸ್ಟೈಲ್ ಅಂದರೆ ದಿನನಿತ್ಯದ ಅವ್ರದ್ದು ಏನು ಜೀವನ ಇರುತ್ತೆ ಅದನ್ನು ತುಂಬಾ ಡಿಸಿಪ್ಲಿನಿಂದ ಫಾಲೋ ಮಾಡಿಕೊಂಡಾಗ, ಅಂದರೆ ಡಯಟ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಸ್ಲೀಪ್ ಇರ್ಬೋದು, ನಿದ್ದೆ ಮಾಡೋದು ಪ್ರೆಗ್ನೆನ್ಸಿನಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇದರಷ್ಟು ಇಂಪಾರ್ಟೆಂಟ್ ಇನ್ನೊಂದು ಯಾವುದೂ ಇಲ್ಲ. ಸೊ ನಿದ್ದೆ ಚೆನ್ನಾಗಿ ಮಾಡಿದಾಗ ಅವ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಮತ್ತು ಅವ್ರಿಗೆ ಇರೋಂಥ ಕೆಲವೊಂದು ಏರ್ಪೇರ್ ಏನಿರುತ್ತೆ ಅವ್ರದ್ದು ಹಾರ್ಮೋನ್ಸ್ನಲ್ಲಿ ಅದು ಕೂಡ ಸಮತೋಲನವಾಗುತ್ತೆ. ಸೊ ಇದೆಲ್ಲಾನು ನಾನು ಈ 35 ಇಯರ್ಸ್ ಆ್ಯಂಡ್ ಅಬೌವ್ ಯಾರು ಪ್ರೆಗ್ನೆನ್ಸಿ ಆಗ್ತಾರೋ
ಅಂಥವ್ರಿಗೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಿಸ್ತೀನಿ. ಥ್ಯಾಂಕ್ ಯು.